ಸರಿ ಸಾ, ನಾನು ಬರ್ತೀನಿ, ಕೆಲಸ ಐತೆ, ಹೋಯ್ತೀನಿ ನಾನುನುವೆ. ಸರಿನಾ? ನಾಳೆ ಸಿಗ್ತೀನಿ ನಿಮಗೆ. ನಾಳೆ ಭಾನುವಾರ ಅನ್ನಿಸ್ತದಲ್ವೇ? ನಾಳೆ ಬರಂಗಿಲ್ವಲ್ಲ, ನಿಮ್ಮ ನೋಡಂಗಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗೋಗ್ಬಿಟ್ಟೈತೆ ನಂಗಂತೂ. ಏನು ಮಾಡೋದು? ನಿಮ್ಮ ನೋಡಲಿಲ್ಲ ಅಂದರೆ ನನಗಂತೂ ಬೇಜಾರಾಯ್ತದೆ. ನಿಮ್ಮನ್ನೇ ನೋಡ್ತಾ ಇರಬೇಕು ಅಂತ ಅನ್ನಿಸ್ತದೆ. ಆದರೆ ಏನು ಮಾಡೋಣ, ನಾಳೆ ರಾಜಾ ಅಲ್ವಾ? ಹೇ, ನಾಳೆ ರಜಾ. ನಿಂಗೆ ಹೇಳಿದ್ನಲ್ಲ, ನೀನು ಎಲ್ಲನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಬಾ ನನ್ನ ಜೊತೆ. ಎಲ್ಲನ ಹಂಗೇನೆ ಓಡಾಡ್ಕೊಂಡ್ಬಿಟ್ಟು ಶಾಪಿಂಗ್ ಗೀಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಸರಿನಾ? ನಾಳೆ ಒಂದು 10 ಗಂಟೆಗೆ ಬಂದ್ಬಿಡು, ಸಿಟಿಗೆ ಬಂದ್ಬಿಡು, ಫೋನ್ ಹಾಕು. ಸರಿನಾ? ಸಾ, ಶಾಪಿಂಗ? ಏನು ಶಾಪಿಂಗ್ ಮಾಡಿಸ್ತೀರಾ? ನಂಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಸಾ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಸಾ ನನಗೆ ಶಾಪಿಂಗ್ ಅಂತ ಹೇಳಿದ್ರೆ. ಅದೇನೋ ಗೊತ್ತಿಲ್ಲ, ನೀವು ಕರೆತಿರೋದು ನೋಡಿ ನನಗೆ ಬಲು ಖುಷಿ ಆಯ್ತೈತೆ ಸಾ. ಆಯ್ತು ಸಾ, ನಾಳೆಗೂ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಮನೆಯಾಗೆ ಹಂಗೇನೆ ಬಂದುಬಿಡ್ತೀನಿ ಸಾ. ಸರಿನಾ ಸಾ? ಸರಿ ಸರಿ, ನೀನು ಹೊರಡು. ಸರಿನಾ? ಅಲ್ಲೋಡು, ನೀನು ನಿಂತ್ಕೊಂಡು ಒಳ್ಳೆ ಗುರಾಯಿಸ್ಕೊಂಡು ನೋಡ್ತಾವಳೆ ಅಯ್ಯ ಆಶಾ. ಅವಳಿಗೆ ಮೊದಲೇನೇ ಗೊತ್ತಲ್ಲ. ನೀನು ಕಂಡ್ರೆ ಹೋಗು, ಫಸ್ಟ್ ಹೋಗು. ಲೇ, ಅವಾಗಿಂದ ಕಾಯ್ತಾ ಇದೀನಿ, ಎಷ್ಟೊತ್ತೆ ಮಾಡ್ತೀಯಾ? ಅಯ್ಯಯ್ಯಪ್ಪ, ನನಗಂತೂ ಕಾದು 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 ಸಾಕಾಗೋಯ್ತದೆ. ಏನೇ ಮಾಡ್ತಿದ್ಯಾ ನೀನು ಕಂಬ್ಲಿ? ಮನ್ಗೋಗನ್ ಫಸ್ಟು, ಊರಿಗೋಗೋಣ. ಮಳೆ ಬರಂಗೆ ನೋಡು. ಮಳೆ ಮಾಡ ಜಾಸ್ತಿ ಆಗೋಗ್ಬಿಟ್ಟೈತಾ. ಯಾವಾಗ ಮಳೆ ಸರಿಯಾಗಿ ಏರ್ತದೋ ಗೊತ್ತಿಲ್ಲ. ಆಮೇಲೆ ನೆನ್ಕೊಂಡು ಮಾಡ್ಕೊಂಡು ಜ್ವರ ಬರ್ಸ್ಕೊಂಡು ಇದೆಲ್ಲ ಬೇಕಾ? ಸುಮ್ಮನೆ ಬಾ, ಬೇಗ ಹೋಗೋಣ. ಮಾತಾಡ್ಕೊಂಡು ನಿಂತ್ಕೊಂತೊಳ ಒಂದು ಗಂಟೆ. ಲೇ ಕಂಬ್ಲಿ, ಏನಕ್ಕ ನಿನ್ನ ಮ್ಯಾನೇಜರ್ ಮಧ್ಯೆ ಏನು ನಡೀತೈತೆ ಇಬ್ರು ಮಧ್ಯೆನೂ? ನಂಗೆ ಅರ್ಥನೇ ಆಯ್ತಿಲ್ಲ. ಅವೈ ನೋಡಿದ್ರೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾನೆ, ನೀನು ನೋಡಿದ್ರೆ ನೀನು ಹಂಗೆ ಹೇಳ್ತೀಯಾ. ಏನು ನಡೀತೈತೆ ಅಂತ ಹೇಳಿ ನಂಗೆ ಅರ್ಥನೇ ಆಯ್ತಿಲ್ಲ ನನಗಂತೂ. ಏನು ನಡೀತೈತೆ, ಏನು ಆಗ್ತೈತೆ? ನನಗಂತೂ ಏನು ಮಾಡಬೇಕು ಏನು ಅಂತಲೇ ಅರ್ಥ ಆಯ್ತಿಲ್ಲ. ಕಂಬ್ಲಿ, ನಿನಗೆ ಗೊತ್ತಾ, ನಮ್ಮ ವಂಶಕ್ಕೆ ಪ್ರಾಬ್ಲಮ್ ಬಂದಿರೋದೇ ನೀ ಎಲ್ಲ ಈ ಗಂಡಸ್ರಿಂದ. ನೀನು ನನ್ನಂತೂ ಗಂಡಸ್ರಿಂದ ಅಜಗಜಾಂತರ ದೂರ ಹೋಗ್ಬಿಟ್ಟಿದ್ದೀನಿ. ಮೊದಲು ನಾನು ನಿನ್ನಂಗೆ ಆಡ್ಬಿಟ್ಟು ಏನೋ ಮಾಡೋಕ್ಕೋಗಿ ಜೀವನ ಹಾಳು ಮಾಡ್ಕೊಂಡೆ. ಆದರೆ ಈಗ ಹೇಳ್ತಾ ಇದ್ದೀನಿ ನೋಡು, ನೀನು ಹಿಂಗೆಲ್ಲ ಯಾವನೇ ಒಂದು ಜೊತೆ ಓಡಾಡ್ಕೊಂಡು ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡ್ಲೆ ಕಂಬ್ಲಿ. ಸುಮ್ಮನೆ ನೀನು ಯಾಕೆ ಕಷ್ಟ ಹೋಗ್ಬಿಡ್ತದೆ ನಳಿಕೆ. ಅಯ್ಯೋ, ನಾನೇನು ಮಾಡಿದೆ? ನನ್ನ ಫ್ರೆಂಡ್ ಅಷ್ಟೇ ಅವನು. ಅಯ್ಯಪ್ಪ, ಫ್ರೆಂಡ್ ಬಗ್ಗೆ ಎಲ್ಲ ಹಿಂಗೆ ಮಾತಾಡ್ತೀರಾ ನೀವು? ಫ್ರೆಂಡ್ ಆದ್ರೂ ಮಾತಾಡಬಾರ್ದೆ ನಾನು? ಏನೋ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ಮಾತಾಡ್ತಿದ್ದೀನಿ, ಅಷ್ಟಕ್ಕೆಲ್ಲ ಇಷ್ಟೊಂದು ಮಾತಾಡೋದಾ? ಸರಿ ಬಿಡು, ಆಯ್ತು. ಏನು ಹೇಳ್ತೀಯ ನೀನಂತೂ? ನಿನಗೆ ಯಾಕೆ ಹೊಟ್ಟೆ ಉರಿನಾ? ನೀನು ಚೆನ್ನಾಗಿಲ್ಲ, ನೀನು ಹಿಂದೆ ಬಿದ್ದಿಲ್ಲ, ನನ್ನಿಂದೆ ಮಾತ್ರ ಬಿದ್ದವನೆ ಅಂತ ಹೇಳ್ಬಿಟ್ಟು ನಿನಗೆ ಹೊಟ್ಟೆ ಉರಿ ಅಲ್ವಾ ನಿನಗೆ? ನಂಗೆ ಗೊತ್ತು ಬಿಡು, ನಿನ್ಗೆ ಹೊಟ್ಟೆ ಉರಿತಾ ಐತೆ ಅಂತ ಹೇಳಿ. ನಾನೇ ನೋಡಕ್ಕೆ ಚೆನ್ನಾಗಿದ್ದೀನಿ, ಅದಕ್ಕೆ ನನ್ನಿಂದ ಬೀಳ್ದೆ ಇನ್ನು ಯಾರಿಂದ ಬೀಳ್ತಾನೆ ನೋಡು. ಅದ್ರಾಗೂ ನನ್ನ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಸಂಬಂಧ ಬಿಟ್ಟು ಬೇರೆ ಯಾವ ಸಂಬಂಧನೂ ಇಲ್ಲ ನನ್ನ ಮಧ್ಯೆ, ಇವ್ರ ಮಧ್ಯೆ. ಸರಿನಾ? ನೀನು ಸುಮ್ಮನೆ ಏನೋ ಹೇಳ್ಕೊಂಡು ಆಮೇಲೆ ಊರು ತುಂಬ ಹೇಳ್ಕೊಂಡು ಫಿಟ್ಟಿಂಗ್ ಇಟ್ಕೊಂಡು ಬರಬೇಡ. ನನಗಂತೂ ಅದೆಲ್ಲ ಇಷ್ಟನೇ ಆಗಲ್ಲಪ್ಪ ನನಗಂತೂ. ನೋಡು, ನಿನ್ನ ಕೆಲಸ ನೀನು ನೋಡ್ಕ. ನಿನಗೆ ಬುದ್ಧಿ ಹೇಳೋಕ್ಕಿಂತ ಸುಮ್ಮನಿರೋದು ವಾಸಿ. ಆದರೆ ಏನೋ ಜೊತೆಗಾತಿ ಅಲ್ವಾ, ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ಗಂಡಸರು ನನ್ನ ಮಕ್ಕಳನ್ನ ನಂಬಾರ್ದು, ಬಳಸ್ಕೊಂಡು ಬಿಟ್ಬಿಡ್ತವೆ. ಏನೇ ಆಗಲಿ ಕೊನೆ ತನಕ ಆಗೋದು ಗಂಡನೇನಿಯ. ಒಂದು ಪಕ್ಷ ಗಂಡ ಬಿಟ್ಟು ಹೋದ್ರೂ ಒಬ್ಬರೇ ನೆಮ್ಮದಿಗೆ ಇದ್ಬಿಡ್ಬೋದು. ಈ ಗಂಡೈಗಳನ್ನ ಮಾತ್ರ ನಂಬಾರ್ದು, ಈಗಲೇ ಹೇಳಿದ್ದೀನಿ. ಈ ಗಂಡೈಗಳನ್ನ ಏನಾರ ನಂಬಿಟ್ರೆ ಅಷ್ಟೇನೆಯ ಕತೆ. ಒಂದೇ ಸಲ ಮುಗಿದೋಗ್ಬಿಡ್ತದೆ ಅಷ್ಟೇನೆ. ಸವಾಸನೇ ಸಾಕು ನನಗಂತೂ. ಏನು ಅವಶ್ಯಕತೆನೇ ಇಲ್ಲ. ನೋಡು, ನೋಡಿ ಸುಮ್ಮನೆ ನೋಡಿ ಹೋಗೋಣ. ಇನ್ನು ಎಪ್ಪು ಸವಾಸ ಬಿಟ್ಬಿಡು. ನಾಳೆಗೆಲ್ಲ ಶಾಪಿಂಗ್ ಗಿಪಿಂಗ್ ಅಂತ ಏನು ಹೋಗಕ್ಕೆ ಹೋಗ್ಬೇಡ. ನೋಡಿ ಸುಮ್ಕೆನೆ. ಅಯ್ಯೋ ಸರಿ ಹೇಳಿ, ಆಯ್ತು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ನಾನು ನಿಮ್ಮನ್ನೇನು ಕರೆದಿಲ್ವಲ್ಲ, ಅವ್ರು ನನ್ನಂತಾನೆ ಕರೆದಿರೋದು. ನಾನು ಆರಾಮಾಗಿ ಓಡಾಡ್ಕೊಂಬಿಟ್ಟು ಬರ್ತೀನಿ. ನಿಮ್ಗೇನು ಅಷ್ಟೊಂದು ಕಷ್ಟ ಆದರೆ ನೋಡೋಣ ಬಿಡು. ಸುಮ್ಮನೆ ನೀನು ಹಂಗು ಹಿಂಗು ಅಂತ ಮಾತಾಡ್ಬೇಡ, ಹೊಟ್ಟೆ ಉರಿ ಕೊಟ್ಬೇಡ. ನೀನು ಚೆನ್ನಾಗಿದೆಯಾ ಅಂತಂದಾಗ ನಾನು ಯಾವತ್ತಾನೆ ಹೊಟ್ಟೆ ಉರಿ ಪಟ್ಟಿದ್ದೀನಾ? ನಿನ್ನ ವಿಚಾರಕ್ಕೆ ನನ್ನ ವಿಚಾರಕ್ಕೆ? ಮತ್ತೆ ನೀನು ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಪಡ್ತೀಯಾ? ಸರಿ ಬಿಡು, ಆಯ್ತು. ಏನೋ ಫ್ರೆಂಡು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನನಗೆ ಮಾತಾಡ್ಕೊಂಡು ನಿಂತಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ಇಲ್ಲ. ಸರಿ ಬಾಯ್. ಇವಳಿಗಿನ್ನೂ ಗಂಡಸ್ರು ಯೋಗ್ಯತೆ ಅರ್ಥನೇ ಆಗಿಲ್ಲ. ಗಂಡಸ್ರು ಯೋಗ್ಯತೆ ಅರ್ಥ ಆಗ್ತಾರೆ ಯಾವ ಹುಡುಗಿನೂ. ಈ ಗಂಡಸ್ರು ಸವಾಸಕ್ಕೆ ಹೋಗಲ್ಲ, ಬರೀ ಯೂಸ್ ಮಾಡ್ಕೊಂಡು ಬಿಟ್ಬಿಡೋರೆ ನೀ ಎಲ್ಲ ನನಗೆ. ಸುಮ್ಮನೆ ಜೀವನ ಹಾಳು ಮಾಡ್ಕೊತಾಳೆ ಅಷ್ಟೇ. ಹೋದ್ವಾ ಬಂದ್ವಾ ಗಾರ್ಮೆಂಟ್ಸ್ಗೆ ಅಷ್ಟು ಇರೋದು ಬಿಟ್ಬಿಟ್ಟು ಆ ಮ್ಯಾನೇಜರ್ ಜೊತೆ ಎಲ್ಲ ಕಿಸ್ಕೊಂಡು ಹೋಗೋ ಅವಶ್ಯಕತೆ ತಾನೇ ಏನೈತಿ ಕಂಬ್ಲಿಗೆ? ಏನಾರ ಮಾಡ್ಕೊಂಡು ಬಿಡು. ಮನ್ಗನ ಹೋಗೋಣ, ಸಾಕಾಗೋಗ್ಬಿಟ್ಟೈತೆ. ನನ್ನ ಗಂಡ ಎಲ್ಲೋದ್ನೋ ಏನು ಕತೆನೋ ಯಪ್ಪ. ಒಂದಲ್ಲ ಒಂದು ತಲೆನೋ ನನಗೆ. ಫಸ್ಟ್ ಹೋಗಿ ನೋಡೋಣ ಇರು. ಮಗಳೇ, ಮತ್ತು ನಾಳಿಕೆ ಸಂತೆಗೆ ಹೋಗ್ಬಿಟ್ಟು ಬರೋಣ. ಸಾಮಾನು ತಗೊಬಿಟ್ಟು ಬರ್ಬೇಕಲ್ಲ ಸಂತೆಗೆ. ಅಮ್ಮ, ನನಗೆ ಮ್ಯಾನೇಜರ್, ಫ್ರೆಂಡ್ ಮ್ಯಾನೇಜರ್ ನನಗೆ ಇದು ಕರೆದವ್ರಿ, ಶಾಪಿಂಗು ಕರೆದವ್ರಿ ಕಣಮ್ಮ. ನಮ್ಮದು ಆಫೀಸ್ ಐತಲ್ಲ, ಆಫೀಸಾಗೆ ಮ್ಯಾನೇಜರ್ ಕಣಮ್ಮ, ಮ್ಯಾನೇಜರ್. ಅಯ್ಯೋ ಬಾ ಸುಮ್ಕೆ ಯಾಕೆ ಓಡಾಡ್ಕೊಂಬಿಟ್ಟು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರೆದವ್ರೆ ಕಣಮ್ಮ. ನಾನು ಅದಕ್ಕೇನೆ ನಾಳೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಅಮ್ಮ, ಎಲ್ಲ ಆಫೀಸೆಲ್ಲ ಅವ್ರದ್ದೇನೇನಿಯ, ಹಂಗೆ ಅವ್ರು ಹೇಳ್ದಂಗೆ ಏನಿಯ ನಡೆಯೋದ? ಎಲ್ಲ ಸಂದಕ್ಕೆ ದುಡ್ಡು ಮಾಡ್ಕೊಬಿಟ್ಟವನೆ. ನಮಗೂ ಏನಾರ ಹೆಲ್ಪ್ ಮಾಡ್ತಾನೆ ಕಣಮ್ಮ. ಏನು ಗೊತ್ತಾ, ನನ್ನನ್ನು ನೋಡಿ ಏನು ಮಾಡಲ್ಲ, ನನ್ನನ್ನು ನೋಡಿ. ಆದರೆ ಅದೇನೇನೆ ಇವಳನ್ನ ಆಶಿನ್ ನೋಡ್ಬಿಟ್ಟು ಫುಲ್ಲು ಗರಂ ಗರಂ ಅಂತಿರ್ತಾನೆ. ಆಶಿನ್ ನೋಡ್ಬಿಟ್ಟು ಒಳ್ಳೆ ಹೆಂಗೆ ಗರಂ ಅಂತಾನೆ ಗೊತ್ತೇನು? ಅವಳಿಗಂತೂ ಬೆಲೆನೇ ಕೊಡಲ್ಲ ಆಫೀಸಾಗೆ. ನನಗೆ ಮಾತ್ರ ಬಲು ಬೆಲೆ ಕೊಡ್ತಾನೆ ಕಣಮ್ಮ. ನನಗಂತೂ ಅವಳಿಗಿವಾಗ ಹೊಟ್ಟೆ ಉರಿ ಸುರು ಹಚ್ಕೊಬಿಟ್ಟೈತೆ ಗೊತ್ತೇನು? ಯಾರೇ ಅದು ಏನು ಬೇಕಾದ್ರೂ ಕೊಡ್ತೀನಿ ಅನ್ನೋದು? ಯಾರೇ ಹೇಳಿದ್ನಲ್ಲಮ್ಮ, ನಮ್ಮ ಮ್ಯಾನೇಜರು ಅಂತ ಹೇಳ್ಬಿಟ್ಟು. ನಮ್ಮ ಮ್ಯಾನೇಜರ್ ಅಂದರೆ ಮ್ಯಾನೇಜರ್ ಅಷ್ಟೇನೆ.
ನಳಿಕೆ ಹೋಗ್ಬಿಟ್ಟು ಏನು ಬೇಕೋ ತಗೊಬಿಟ್ಟು ಬರ್ತೀನಿ. ನಿಂಗೂ ಏನು ಬೇಕೋ ಹೇಳಿ ಬಟ್ಟೆ ಬಾರಿ ಏನಾರ ತಗೊಬಿಟ್ಟು ಬರ್ತೀನಿ. ಏನಾರ ತಕ ಅಂತ ಹೇಳ್ಬಿಟ್ಟು ಹೇಳೋನಿ. ಹೋಗ್ಬಿಟ್ಟು ಏನಾರ ತಗೊಂಬಿಟ್ಟು ಹಂಗೆ ನೀ ಓಡಾಡ್ಕೊಂಬಿಟ್ಟು ಬರೋದಷ್ಟೇನೆ. ಹೋಗು ಓಡಾಡ್ಕೊಂಬಿಟ್ಟು ಬಾ. ಅವಳು ಮಾತೆಲ್ಲ ಕೇಳೋಕೆ ಹೋಗ್ಬೇಡ ನೀನು. ಅವಳು ಸರಿ ಇಲ್ಲ, ಅವಳು ಮೊದಲೇನೆ. ಅದೇ ನೀನು ಬಿಡು ಸೂಟು, ನಾನು ಎಫ್ನ ಜೊತೆ ಓಡಾಡೋಣ ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡೋಳೆ ಅಂತ ಅನ್ನಿಸ್ತದೆ. ನೀನು ಇಲ್ದಾಗೊಂದು ಹೇಳ್ಕೊಡೋದು ಎಲ್ಲ ಮಾಡ್ತಾಳೆ. ಗೊತ್ತಾ ಮೊದಲೇನೆ ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಶಿ. ಅವಳ ಜೊತೆ ನೀನು ಸೇರಕ್ಕೇನಿಯೇ ಹೋಗ್ಬೇಡ, ಸರಿನಾ? ನಿನ್ನ ಪಾಡು ನೀನು ಹೋಗ್ಬೇಕು, ಶಾಪಿಂಗ್ ಮುಗಿಸ್ಕೋಬೇಕು, ಓಡಾಡ್ಕೊಂಡ್ಬಿಡ್ಬೇಕು, ಬರ್ಬೇಕು ಅಷ್ಟೇನೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಂತೂ ಹೋಗ್ಲೇಬೇಡ ನೀನು. ಅವಳ ಹತ್ರ ಜಾಸ್ತಿ ಮಾತಾಡ್ಬೇಡ, ಹುಸಿ ಕಮ್ಮಿ ಮಾಡ್ಕೊಂಡು ಮಾತಾಡೋದು. ಯಪ್ಪ ಹೆಂಗೋ ಯಾರೋ ಬಟ್ಟೆ ಕೊಡಿಸ್ತೀನಿ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀನು ಏನು ಬೇಕು ಹೇಳು. ಆರಾಮಾಗಿರು, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದಕ್ಕೇನೆ ನಾನು ಸರಿಯಾಗಿ ಅಂದ್ಬಿಟ್ಟು ಬಂದಿದ್ದೀನಿ ಹೇಳು. ಏನು ನಿನಗೇನು ಇವಾಗ ನಾನು ಹೋದ್ರೆ ನಿಂಗೇನು ಕಷ್ಟ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗುದ್ಬಿಟ್ಟು ಬಂದಿದ್ದೀನಿ. ಮುಚ್ಕೊಂಡು ಸುಮ್ಮನೆ ಆಗೋಳು ಇವಾಗ ಅವಳಂತಂದ್ರೆ. ನನ್ನ ಸವಸಕ್ಕೆಲ್ಲ ಬರೋಕ್ಕಿಲ್ಲ ಕಣಮ್ಮ ಇವಾಗ ಅವಳು. ಬಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ಮ್ಯಾನೇಜರ್ ನಾನು ಕುಂತ್ಕೊಂಡ್ರೆ ಏನು ಮಾಡೋಕ್ಕಿಲ್ಲಮ್ಮ, ಗಾರ್ಮೆಂಟ್ಸಾಗೆ ನಿಂತ್ಕೊಂಡ್ರೆ ಏನು ಮಾಡೋಕ್ಕಿಲ್ಲ. ಸುಮ್ಮನೆ ಇರ್ತಾನಲ್ಲ, ಅದಕ್ಕೆ ಇವಳು ಸಹಿಸೋಕ್ಕಾಯ್ತಿಲ್ಲ. ಅವಳಿಗೆ ನಾನು ಸಂದಾಕಿದ್ದೀನಲ್ಲ, ಅದಕ್ಕೆ ಅವಳಿಗೆ ಆಗಲೇ ಹೊಟ್ಟೆ ಉರಿ ಸುರು ಹಚ್ಕೊಬಿಟ್ಟೈತೆ. ಸರಿ ಸರಿ ಆಯ್ತು. ಅದು ಹೆಂಗಮ್ಮ ದುಡ್ಡೆಲ್ಲ ಕಳ್ತನ ಆಯ್ತದೆ? ಅದು ಹೆಂಗಾಯ್ತದೆ ಹೇಳು? ಎಲ್ಲ ನಾಟಕ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ ಕಣಮ್ಮ ನನ್ನ ಮಗ. ನನ್ನ ಗಂಡ ಹತ್ರ ನೋಡೋಕ್ಕಿಂತ ಹೋಗ್ಬಿಟ್ಟು ನಾನಂತೂ ಸರಿಯಾಗಿ ಜಾಡಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನಂತೂ. ಅಲ್ಲ ಕಣಮ್ಮ, ದುಡ್ಡೆಲ್ಲ ಕಾಣೆ ಆಯ್ತದೆ ಅಂದ್ರೆ ಹೆಂಗಾಯ್ತದೆ? ನಾನು ಗಾರ್ಮೆಂಟ್ಸ್ಗೆ ಹೋಗಿ ಬರೋಷ್ಟೊತ್ತಿಗೆ ಯಪ್ಪ 44 ಲಕ್ಷ 45 ಲಕ್ಷನ ಗುಳುಮ್ ಮಾಡಾಕ್ಬಿಟ್ಟವನಿ ಅಂತ ಹೇಳಿದ್ರೆ ಅದು ಹೆಂಗಮ್ಮ ಅರ್ಥ? ನನ್ನ ಅಕೌಂಟಾಗಂತೂ ನನ್ನ ಅಕೌಂಟಾಗ ಏನಿ ಐತೆ. ನನ್ನ ಅಕೌಂಟಾಗ ನಾನು ಚೆಕ್ ಮಾಡ್ಕೊಬಿಟ್ಟೆ ಏನಿ ನೋಡಿವ್ನಿ. ಅದು ಹೆಂಗಮ್ಮ ಅವ್ನ ಅಕೌಂಟಾಗ ಹೊಂಟೋಯ್ತು? ಅಮ್ಮ ನೀನು ಎಷ್ಟು ಸಲ ಅಂತ ನನ್ನ ಗಂಡು ನಂಬಲಿ ಕಣಮ್ಮ, ನೀನೇ ಹೇಳಮ್ಮ. ಎಷ್ಟು ಸಲ ನಂಬಕಾಯ್ತದ ಕಣಮ್ಮ ಇವನಂತೂ. ಆಗಕ್ಕಿಲ್ಲ ಕಣಮ್ಮ, ನನಗಂತೂ ಆಗದೇನೇ ಇಲ್ಲ ನನಗೆ. ಇವನು ನಂಬಿ ಸಾಕಾಗೋಗ್ಬಿಟ್ಟೈತೆ. ಈಗ 44 ಲಕ್ಷ ನಾನು ಲೆಕ್ಕ ಕೇಳಂಗಿಲ್ವಾ? ಅದಾಗಿದ್ದಾಗಲಿ ಕಣಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟೆ ನೀ ಬರೋಣ ಬಾಮ. ಅದೇನಾಯ್ತದ ಆಗಲಿ ನಾನು ನೋಡೇ ಬಿಡ್ತೀನಿ. ಹಿಂಗೆಲ್ಲನೂ ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಏನು ತಾನೇ ಮಾಡೋಕ್ಕಾಯ್ತದೆ ಹೇಳಿ? ನಾವು ಕಂಪ್ಲೇಂಟ್ ಕೊಡಲೇಬೇಕಾಯ್ತದೆ. ಅಮ್ಮಿ ಆಶಾ, ನೀನು ತಲೆ ಕೆಡ್ಸ್ಕೊಬೇಡ. ನಾನು ಜಯಮ್ಮಂಗೆ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯನೂ ಹೊಸ ಹೇಳಿದ್ದೀನಿ. ಏನಾಯಿತು ಏನು ಬಿಡ್ತು ಅಂತ. ಆ ಊರಾಗಿರೋ ವಿಚಾರ ಎಲ್ಲ ನಮ್ಮ ಜಯಮ್ಮಂಗೆ ಏನೇ ಗೊತ್ತಾಗೋದು. ಆದಷ್ಟು ಬೇಗ ಜಯಮ್ಮಂಗೆ ಎಲ್ಲ ವಿಚಾರನೂ ಗೊತ್ತಾಯ್ತದೆ. ನಿಂಗೆ ಎಲ್ಲನೂ ಹೇಳ್ತಾಳೆ, ಸುಮ್ಕಿರು. ಆದರೆ ಅನ್ಯಾಯ ಇಷ್ಟೊಂದು ಲಕ್ಷ ಹೋದ್ರೂ ನಾವು ಸುಮ್ಮನೆ ಕುಂತ್ಕೋಬೇಕಾ ಹೇಳಿ? ಹಿಂಗೆಲ್ಲ ಸುಮ್ಮನೆ ಕುಂತ್ಕೊಳ್ಳೋಕ್ಕಾಯ್ತದ? ಹಿಂಗೆಲ್ಲನೂ ಮಾಡ್ಬಿಟ್ಟು ಹಿಂಗೆಲ್ಲನೂ ಇದು ಮಾಡ್ಬಿಟ್ಟು ನಮಗೆ ನನ್ನ ಗಂಡ ನಾಮ ಆಗ್ತಾ ಇದ್ರು 44 ಲಕ್ಷ ಹೋಯ್ತೈತೆ ಅಂದ್ರೂ ಸುಮ್ಮನೆ ಇರಬೇಕಾ ನಾನು? ನೀವೇ ಹೇಳಿ. ಆ ಜಯಮ್ಮ ತಿಳ್ಕೊಂಬಿಟ್ಟು ಬತ್ತೋಳೋ ಇಲ್ವೋ ಗೊತ್ತಿಲ್ಲ. ನನ್ನ ಗಂಡು ನಾನೇ ದಬಾಯಿಸಿ ಕೇಳಲ್ಲ. ನೀನು ದಬಾಯಿಸಿ ಕೇಳಿದ್ರೆ 10 ಪೈಸದ ಲಾಭನೂ ಇಲ್ಲ. ನೀನು ದಬಾಯಿಸಿ ಕೇಳಿದ್ರೆ ಅಷ್ಟೇನೆ, ಸುಮ್ಮನೆ ಏನು ಹೇಳ್ದಿದ್ದಂಗೆ ಸುಮ್ಮನೆ ಆಗೋಗ್ಬಿಡ್ತಾಳೆ. ಏನೋ ಮುಚ್ಚಾಕ್ಬಿಟ್ಟು ಬೇರೆ ಮಾಡ್ತಾರೆ ಈ ಜಯಮ್ಮ. ಸರಿ, ಆ ಜಯಮ್ಮಗೆ ನಾನು ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳಿದ್ದೀನಿ. ಒಂದು ಸಾರು ಕೊಡ್ತೀನಿ ಅಂದರೆ ಎಲ್ಲ ತಿಳ್ಕೊಬಿಟ್ಟು ಬಂದು ಹೇಳ್ತಾಳೆ. ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ, ತಿಳ್ಕೊಂಬಿಟ್ಟು ಬರ್ತಾಳೆ. ಸುಮ್ಕಿರು ಮಗಳೇ. ನೋಡು, ದುಡ್ಡು ಹೋಗೈತೆ ಹೋಗಿಲ್ವೋ ಗೊತ್ತಿಲ್ಲ, ಆದರೆ ಮಾತ್ರ ನಾವು ತಿಳ್ಕೋಬೇಕು ತಾನೇ. ನಾವು ಏನಾಗೈತೆ ಏನು ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸುಮ್ಮನಿರು. ಅಲ್ಲಿ ಗಂಟೆ ಯಾಕೆ ಸುಮ್ಕೇನಿಯ ಮಾತಾಡ್ತೀಗ? ತಿಳ್ಕೊಳ್ಳೋಣ. ತಿಳ್ಕೊಂಬಿಟ್ಟು ಆಮೇಲಿಂದ ವಿಚಾರ ಮಾಡೋಣ. ಈಗ ಅವಳ ಮನೆಗೆ ಬಿದ್ದವನಲ್ಲ, ಏನೇನು ಕತೆಯೋ ನೋಡೋಣ. ಸುಮ್ಕಿರು, ಗೊತ್ತಾಗ್ಲಿ. ನಾವು ಅಷ್ಟೇ ಕಿರ್ಚಾಡಿ ಪರ್ಚಾಡಿ ಮಾಡಬಾರ್ದು. ನಾವು ಎಲ್ಲ ನಿಧಾನಕ್ಕೆ ನಮಗೂ ಏನೂ ಗೊತ್ತಿಲ್ಲ ಅನ್ನಂಗೇನೆ ಸರಿಯಾಗಿ ನಾವು ಬತ್ತಿ ಇಕ್ಕನ. ಏನು ಮಾಡವನೆ ಅಂತ ನನ್ನ ವಿಷಯ ಗೊತ್ತಾಗ್ಬಿಟ್ರೆ ಸಾಕು ಕಣಮ್ಮ ನನಗೆ. ಅದು ಏನು ಮಾಡವನೋ ಏನು ಕತೆನೋ ಗೊತ್ತಾಗ್ಬೇಕು ನನಗೆ. ಗೊತ್ತಾಯ್ತದೆ ಇಷ್ಟರಾಗೆ ಗೊತ್ತಾಯ್ತದೆ.